ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದಲ್ಲಿ 5ನೇ ಸೆಮಿಸ್ಟರ್ನ BA 5ನೇ ಸೆಮಿಸ್ಟರ್ನ ಪತ್ರಿಕೆ 5.5ರಲ್ಲಿ 11ನೇ ಸೆಷನ್ನಲ್ಲಿ ನಾವು 2ನೇ ಅಧ್ಯಾಯದ ಸಂಘಟನೆ ಎಂಬ 2ನೇ ಅಧ್ಯಾಯದಲ್ಲಿ ಸ್ಪ್ಯಾನ್ ಆಫ್ ಕಂಟ್ರೋಲ್ ನಿಯಂತ್ರಣ ವ್ಯಾಪ್ತಿ ಬಗ್ಗೆ ನಿಯಂತ್ರಣ ವ್ಯಾಪ್ತಿ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳ್ಕೊಳ್ಳೋಣ, ವಿಷಯಗಳನ್ನು ತಿಳ್ಕೊಳ್ಳೋಣ. Span of control means the number of subordinates or the units of work that an officer can personally direct, control and supervise. ಇದು ಅರ್ಥವನ್ನು ಇರ್ತದೆ ಅಂತ. ಅಂದರೆ ನಿಯಂತ್ರಣ ವ್ಯಾಪ್ತಿ ಅಂದರೆ ಒಬ್ಬ ಹಿರಿಯ ಅಧಿಕಾರಿ ತನಗಿಂತ ಕೆಳಗಿರುವಂಥ ಎಷ್ಟು ವ್ಯಕ್ತಿಗಳ ಮೇಲ್ವಿಚಾರಣೆಯನ್ನು ಆತ ಸಮರ್ಪಕವಾಗಿ ನಿಭಾಯಿಸಬಲ್ಲದು ಎಂಬುದನ್ನು ತಿಳಿಸ್ತದೆ. ಅಂದರೆ ಶ್ರೇಣಿ ವ್ಯವಸ್ಥೆಯಲ್ಲಿ ಅನೇಕ ಹಂತಗಳು ಬರ್ತವೆ, ಅನೇಕ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ, ಅನೇಕ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಇರ್ತಾರೆ. ಪ್ರತಿಯೊಂದು ಹಂತವೂ ಸಹ ಒಬ್ಬ ವ್ಯಕ್ತಿಯ ಮೇಲ್ವಿಚಾರಣೆಯನ್ನು ಹೊಂದಿರ್ತದೆ. ಆದರೆ ಇಲ್ಲಿ ಉದ್ಭವಿಸುವಂತಹ ಪ್ರಶ್ನೆ ಅಂದರೆ ಒಂದು ನಿರ್ದಿಷ್ಟ ಹಂತದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ನಿಯಂತ್ರಣಕ್ಕೆ ಒಳಗಾಗಿ ಆತನ ಮೇಲ್ವಿಚಾರಣೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬಹುದು. ಇದು ಇಲ್ಲಿರುವಂಥ ಆಡಳಿತದಲ್ಲಿ ಉದ್ಭವಿಸುವಂತಹ ಒಂದು ಸಮಸ್ಯೆ. ಅಂದರೆ ಮೇಲಿನ ಅಧಿಕಾರಿಯ ನಿಯಂತ್ರಣಕ್ಕೆ ಒಳಗಾಗಿ ಎಷ್ಟು ಜನ ಅಧೀನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬಹುದು, ಅಥವಾ ಎಷ್ಟು ಜನ ಅಧೀನ ಸಿಬ್ಬಂದಿಗಳ ಮೇಲ್ವಿಚಾರಣೆಯನ್ನು ಹಿರಿಯ ಅಧಿಕಾರಿ ಸಮರ್ಪಕವಾಗಿ ನಿಭಾಯಿಸಬಲ್ಲ. ಇದು ಇಲ್ಲಿರುವಂತಹ ಪ್ರಶ್ನೆ ಅಂತ. ಸೊ ವ್ಯಕ್ತಿಗಳ ಸಂಖ್ಯೆಯನ್ನು ನಿರ್ಧರಿಸುವಂತಹ ಸಮಸ್ಯೆಯು ನಿಯಂತ್ರಣ ವ್ಯಾಪ್ತಿಯಲ್ಲಿನ ಸಮಸ್ಯೆ ಆಗಿದೆ. ಎಷ್ಟು ನಂಬರ್ಸ್ ಸಂಖ್ಯೆಯನ್ನು ನಿರ್ಧರಿಸುವಂಥದ್ದು. ಸೊ ಒಬ್ಬ ಹಿರಿಯ ಅಧಿಕಾರಿಯು ನಿರ್ದಿಷ್ಟ ಸಂಖ್ಯೆಯ ಉದ್ಯೋಗಿಗಳ ಮೇಲ್ವಿಚಾರಣೆಯನ್ನು ಮಾತ್ರ ಮಾಡಬಲ್ಲ. ಯಾಕಂದರೆ ತಾನು ನಿರ್ವಹಿಸುವಂತಹ ಕೆಲಸಗಳ ಜೊತೆಗೆ, ತನ್ನ ಕೆಲಸದ ಜೊತೆಗೆ ಇತರ ಅಧಿಕಾರಿಗಳ ಕೆಲಸಗಳನ್ನು ಸಹ ಆತ ಮೇಲ್ವಿಚಾರಣೆಯನ್ನು ಮಾಡಬೇಕಾಗ್ತದೆ. ಆದ್ದರಿಂದ ನಿರ್ದಿಷ್ಟ ಸಂಖ್ಯೆಯ ವ್ಯಕ್ತಿಗಳ ಮೇಲ್ವಿಚಾರಣೆಯನ್ನು ಮಾಡಬಲ್ಲ. ಸೊ ಒಬ್ಬ ಅಧಿಕಾರಿಯ ಸ್ಪ್ಯಾನ್ ಆಫ್ ಅಟೆನ್ಷನ್ ಲಿಮಿಟೆಡ್ ಆಗಿರ್ತದೆ. ಆತನದೇ ಆದಂತಹ ಸೀಮಿತವಾದಂತಹ ನಿಯಂತ್ರಣ ಸ್ಪ್ಯಾನ್ ಆಫ್ ಅಟೆನ್ಷನ್ ಇರ್ತದೆ. ಸೊ ಇದನ್ನು ಒಬ್ಬ ವ್ಯಕ್ತಿ ಆತ ಉದ್ಯೋಗಿಯ ಮೇಲ್ವಿಚಾರಣೆಯನ್ನು, ಆತನ ಗಮನ ಹರಿಸುವಿಕೆಯು ಆತನ ಯೋಗ್ಯತೆ, ಸಮಯ ಮತ್ತು ಶಕ್ತಿಗಳನ್ನು ಅವಲಂಬಿಸಿರ್ತದೆ. ಆತನಿಗೆ ಹೆಚ್ಚಿನ ಸಮಯ ಇರಬೇಕು, ಆತ ಹೆಚ್ಚು ಶಕ್ತಿ ಮೀನ್ಸ್ ಆತನ ನಾಲೆಜ್, ಹೆಚ್ಚಿನ ರೀತಿಯಾದಂತಹ ನಾಲೆಜನ್ನು ಪಡೆದಿದ್ರೆ, ಆತ ಒಂದು ಸಮಯ ಪ್ರಜ್ಞೆಯನ್ನು ಹೊಂದಿರುವಂತಹ ವ್ಯಕ್ತಿ ಆಗಿದ್ರೆ ಸಮರ್ಪಕವಾಗಿ ಕೆಳಗೆ ಅಧೀನ ಸಿಬ್ಬಂದಿಗಳ ಮೇಲ್ವಿಚಾರಣೆ ಆತ ಯಶಸ್ವಿಯಾಗಿ ನಿಭಾಯಿಸಬಲ್ಲ ಅಂತ. ಸೊ ಇಲ್ಲಿ ಬೇರೆ ಬೇರೆ ತಜ್ಞರು ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ನೀಡ್ತಾರೆ, ಬೇರೆ ಬೇರೆ ರೀತಿಯಾದಂತಹ ಸಂಖ್ಯೆಗಳನ್ನು ಸೂಚಿಸ್ತಾರೆ ಅಂತ. ಸೊ ಆ ಸಂಖ್ಯೆಗಳು ತಜ್ಞರಿಂದ ತಜ್ಞರಿಗೆ ವಿಭಿನ್ನವಾಗಿರ್ತವೆ ಅಂತ. ಪ್ರಮುಖವಾಗಿ ಊರ್ವಿಕ್ ಅವರು ತಿಳಿಸುವ ಹಾಗೆ ಸುಪೀರಿಯರ್ ಅಥಾರಿಟೀಸ್ ಆದರೆ, ಅಂದರೆ ಹಿರಿಯ ಅಧಿಕಾರಿಗಳಾದರೆ 4 ಜನ ಹಿರಿಯ ಅಧಿಕಾರಿಗಳ ಮೇಲ್ವಿಚಾರಣೆನ, ಅಂದರೆ ಹಿರಿಯ ಹಂತ ಅಂದರೆ ಮೇಲಿನ ಹಂತದಲ್ಲಿರುವಂಥ ಅಧಿಕಾರಿಗಳಾದರೆ 4 ವ್ಯಕ್ತಿಗಳ ಮೇಲ್ವಿಚಾರಣೆನ ಸಮರ್ಪಕವಾಗಿ ಮಾಡಬಲ್ಲರು. ಅಧೀನ ಅಧಿಕಾರಿ, ಕೆಳಗಿನ ಅಧಿಕಾರಿಗಳಾದರೆ 8 ರಿಂದ 12 ಜನ ವ್ಯಕ್ತಿಗಳ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಆತ ಮಾಡಬಲ್ಲ ಅಂತಂದೇಳಿ. ನಂತರ ಅರ್ನೆಸ್ಟ್ ಡೇಲ್ ಹೇಳುವ ಹಾಗೆ 8 ರಿಂದ 9 ಹಿರಿಯ ಸ್ಥಾನದಲ್ಲಿರುವಂತಹ ಉದ್ಯೋಗಿಗಳ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡಬಲ್ಲರು. ಅಧೀನ ಆದರೆ 6 ರಿಂದ 7 ಸಿಬ್ಬಂದಿಗಳ ಮೇಲ್ವಿಚಾರಣೆಯನ್ನು ಮಾಡಬಲ್ಲರು ಅಂತಂದೇಳಿ. ನಂತರ ಲಾರ್ಡ್ ಹಾಲ್ಡೇನ್ ರವರು ಹೇಳುವ ಹಾಗೆ 10 ರಿಂದ 12 ಜನ ಅಧೀನ ಸಿಬ್ಬಂದಿಗಳ ಮೇಲ್ವಿಚಾರಣೆಯನ್ನು ಯಶಸ್ವಿಯಾಗಿ ಮಾಡಬಹುದು ಅಂತಂದು. ಹೆನ್ರಿ ಫಯಾಲ್ 5 ಮೀರಬಾರ್ದು ಅಂತಂದೇಳಿ, ಅಂದರೆ ಮೇಲ್ವಿಚಾರಣೆ ಮಾಡುವಂತಹ ಸಂಖ್ಯೆ 5 ಮೀರಬಾರ್ದು ಅಂತಂದೇಳಿ ಹೆನ್ರಿ ಫಯಾಲ್ ರವರು ಹೇಳ್ತಾರೆ. UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಹೇಳುವ ಹಾಗೆ ಒಬ್ಬ ಟೀಚರ್ ಟೀಚರ್ಸ್ ಅಂಡ್ ಸೂಪರ್ವೈಸರ್ಸ್ ಓನ್ಲಿ 10 to 12 ಸ್ಟೂಡೆಂಟ್ಸ್ ಮೋಸ್ಟ್ ಎಫೆಕ್ಟಿವ್ ಅಂತ. ಅತಿ ಪರಿಣಾಮಕಾರಿಯಾಗಿ 10 ರಿಂದ 12 ವಿದ್ಯಾರ್ಥಿಗಳ ಮೇಲ್ವಿಚಾರಣೆಯನ್ನು ಒಬ್ಬ ಶಿಕ್ಷಕ ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅಂತಂದೇಳಿ UGC ಹೇಳಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾದಂತಹ ಸಂಖ್ಯೆಗಳನ್ನು ನೀಡ್ತಾರೆ. ನಂತರ ಇಲ್ಲಿ ಈ ನಿಯಂತ್ರಣ ವ್ಯಾಪ್ತಿಯನ್ನು ನಿರ್ಧರಿಸುವಂತಹ ಅಂಶಗಳು, ಪ್ರಭಾವ ಅಥವಾ ನಿಯಂತ್ರಣ ವ್ಯಾಪ್ತಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ದಲ್ಲಿ ಮೊದಲನೇದಾಗಿ ಫಂಕ್ಷನ್, ಕಾರ್ಯ ಅಂತಂದೇಳಿ.
ಎಲ್ಲ ಉದ್ಯೋಗಗಳು, ಎಲ್ಲ ಅಧೀನ ಅಂದರೆ ನಿಯಂತ್ರಣ ವ್ಯಾಪ್ತಿಗೆ ಒಳಗಾಗಿ ಕಾರ್ಯನಿರ್ವಹಿಸುವಂಥ ಅಧೀನ ಅಧಿಕಾರಿಗಳೆಲ್ಲರೂ ಸಹ ಏಕರೀತಿಯಾದಂತಹ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ರೆ ಅವರ ಮೇಲ್ವಿಚಾರಣೆ ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅಂತ. ಅಂದರೆ ಅಧೀನ ಅಧಿಕಾರಿಗಳ ಕೆಲಸಗಳೆಲ್ಲವೂ ಸಹ ಒಂದೇ ರೀತಿಯಾಗಿದ್ದರೆ ಅತ್ಯಂತ ಪರಿಣಾಮಕಾರಿಯಾದಂತಹ ಮೇಲ್ವಿಚಾರಣೆಯನ್ನು ಮಾಡ್ಬೋದು. ಬದಲಾಗಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ವ್ಯಕ್ತಿಗಳು ಮಾಡ್ತಿದ್ದಲ್ಲಿ ಅವರ ಮೇಲ್ವಿಚಾರಣೆ ಕಷ್ಟವಾಗ್ತದೆ ಅಂತ. ಯಾಕಂದರೆ ವಿಭಿನ್ನ ಕಾರ್ಯಗಳಿರೋದ್ರಿಂದ ವಿಭಿನ್ನವಾದಂತಹ ಕೌಶಲ್ಯವನ್ನು ಹಿರಿಯ ಅಧಿಕಾರಿ ಪಡೆದಿರಬೇಕಾಗ್ತದೆ. ಆತನದೇ ಆದಂತಹ ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆದಿರಬೇಕಾಗ್ತದೆ. ಸೊ ಇವೆಲ್ಲ ಅಂಶಗಳ ಪರಿಣಾಮದಿಂದಾಗಿ ಕೆಳಗಿನ ಅಧಿಕಾರಿಗಳು ಎಲ್ಲರೂ ಸಹ ಒಂದೇ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ರೆ ಅದರ ಮೇಲ್ವಿಚಾರಣೆಯನ್ನು ಹಿರಿಯ ಅಧಿಕಾರಿ ಸಮರ್ಪಕವಾಗಿ ನಿಭಾಯಿಸಬಹುದು. ಎರಡನೇದಾಗಿ ಟೈಮ್, ಕಾಲ. ಇಟ್ ರೆಫರ್ಸ್ ಟು ದ ಏಜ್ ಆಫ್ ದ ಆರ್ಗನೈಸೇಷನ್ ಕನ್ಸರ್ನ್ ಅಂತಂದೆ. ಟೈಮ್ ಅಂದರೆ ಇಟ್ ರೆಫರ್ಸ್ ಟು ದ ಏಜ್ ಆಫ್ ದ ಆರ್ಗನೈಸೇಷನ್ ಕನ್ಸರ್ನ್, ಅಂದರೆ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆಯೋ ಅದರ ಒಂದು ಕಾಲ ಅಥವಾ ಅದರ ವಯಸ್ಸನ್ನು ತಿಳಿಸ್ತದೆ ಅಂತಂದೆ. ವಯಸ್ಸು ಅತಿ ಹಳೆಯದಾದಂತಹ ಸಂಘಟನೆ ಆಗಿದ್ರೆ, ಹಳೆಯ ಸಂಘಟನೆಗೆ ಅತಿ ಸರ್ವಸಮ್ಮತವಾದಂತಹ ಅತಿ ಪರಿಣಾಮಕಾರಿಯಾದಂತಹ ನಿಯಮಗಳು ರೂಪಿತವಾಗಿರ್ತವೆ, ರೂಢಿಗತವಾಗಿ ಬಂದಿರ್ತವೆ. ಆ ಸಂಘಟನೆಗಳಲ್ಲಿ, ಆ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಗಳ ಸೂಪರ್ವೈಸೇಷನ್ ಅತ್ಯಂತ ಸಮರ್ಪಕವಾಗಿ ನಿಭಾಯಿಸಬಹುದು ಅಂತ. ಅಂದರೆ ಹಳೆಯದಾದಂತಹ ಸಂಸ್ಥೆ ಆಗಿದ್ರೆ ಅದರದೇ ಆದಂತಹ ನಿಯಮಗಳು ರೂಪಿತವಾಗಿರ್ತವೆ. ಆ ನಿಯಮಗಳಿಗೆ ಅನುಗುಣವಾಗಿ ಯಶಸ್ವಿಯಾಗಿ ಸಂಘಟನೆ ತನ್ನ ಕಾರ್ಯಗಳನ್ನು, ಅದರ ಮೇಲ್ವಿಚಾರಣೆಯನ್ನು ಮಾಡ್ಬೋದು, ಸಮರ್ಪಕವಾಗಿ ಅದರ ಮೇಲ್ವಿಚಾರಣೆಯನ್ನು ಮಾಡ್ಬೋದು. ಬದಲಾಗಿ ಹೊಸದಾಗಿ ಉದ್ದೇಶಿಸಿದಂತಹ ಸಂಸ್ಥೆ ಆಗಿದ್ದರೆ ಅದಿನ್ನೂ ಅದರ ಕಾರ್ಯನಿರ್ವಹಣೆಗೆ ಪೂರಕವಾಗಿರುವಂಥ ಅಂಶಗಳು ಇನ್ನೂ ರೂಪಿತವಾಗದೇ ಇರುವುದರಿಂದ ಸಮರ್ಪಕವಾಗಿ ಸಂಘಟನೆಯ ಮೇಲ್ವಿಚಾರಣೆಯನ್ನು, ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮೂರನೇದಾಗಿ ಸ್ಪೇಸ್ ಅಂದರೆ ಉದ್ಯೋಗಿಗೆ ಇದು ಕಾರ್ಯಸ್ಥಾನ ಅಂತಂದು ಹೇಳ್ತೀನಿ. ಉದ್ಯೋಗಿಗಳೆಲ್ಲರೂ ಸಹ ಒಂದೇ ರೂಫ್ನಲ್ಲಿ, ಒಂದೇ ಬಿಲ್ಡಿಂಗ್ನಲ್ಲಿ, ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅದರ ಉಸ್ತುವಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು. ಬದಲಾಗಿ ಬೇರೆ ಬೇರೆ ಜಾಗದಲ್ಲಿ, ಬೇರೆ ಬೇರೆ ಕಾರ್ಯಸ್ಥಾನಗಳಲ್ಲಿ ಉದ್ಯೋಗಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅವರ ಮೇಲ್ವಿಚಾರಣೆಯನ್ನು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾಲ್ಕನೇದಾಗಿ ಪರ್ಸನಾಲಿಟಿ ಅಂತಂದು ಹೇಳ್ಕೇಳ್ತೀವಿ. ಇದು ಅಂದರೆ ಆ ವ್ಯಕ್ತಿ ಪರ್ಸನಾಲಿಟಿ, ಆ ವ್ಯಕ್ತಿಯ ಕಾರ್ಯನಿರ್ವಹಣೆ. ಇಟ್ ರೆಫರ್ಸ್ ಟು ದಿ ಕಾಂಪಿಟೆನ್ಸ್ ಆಫ್ ದಿ ಸೂಪರ್ವೈಸರ್ ಅಂಡ್ ದ ಸೂಪರ್ವೈಸ್ಡ್. ಅಂದರೆ ಕಾರ್ಯನಿರ್ವಹಿಸುವಂಥ ಈ ಸೂಪರ್ವೈಸರ್ ಮಾಡುವಂಥ, ಅಂದರೆ ನಿಯಂತ್ರಣ ವ್ಯಾಪ್ತಿಯನ್ನು ಮೇಲಿರುವಂತಹ ಅಧಿಕಾರಿಯ ಕಾರ್ಯಕ್ಷಮತೆಯನ್ನು ಇದು ತೋರಿಸ್ತದೆ. ಆತ ಪರ್ಸನಾಲಿಟಿ ಇದು ಆತ ಹೆಚ್ಚು ದಕ್ಷನಾಗಿದ್ದರೆ, ಅತ್ಯಂತ ಹೆಚ್ಚು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂಥ ಜವಾಬ್ದಾರಿ ಕಾರ್ಯಕ್ಷಮತೆಯನ್ನು ಹೊಂದಿದ್ದೆ ಆದರೆ ಅತಿ ಪರಿಣಾಮಕಾರಿಯಾದಂತಹ ಕೆಲಸವನ್ನು ಪರಿಣಾಮಕಾರಿಯಾದಂತಹ ನಿಯಂತ್ರಣವನ್ನು ಉದ್ಯೋಗಿಗಳ ಮೇಲೆ ಮಾಡಬಹುದು ಅಂತ. ಸೊ ಪರ್ಸನಾಲಿಟಿ ಸಹ ಪ್ರಮುಖವಾಗಿರುವಂತಹ ಅಂಶಗಳು. ಎಲ್ಲ ಅಂಶಗಳು ಸಹ ಆ ನಿಯಂತ್ರಣ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ನೀರು. ಒಟ್ಟಾರೆಯಾಗಿ ಒಂದು ಸಂಘಟನೆಯಲ್ಲಿ ಎಷ್ಟು ಜನ ಉದ್ಯೋಗಿಗಳು ಕಾರ್ಯನಿರ್ವಹಿಸಬೇಕು, ಅವರ ಕಾರ್ಯಕ್ಷಮತೆ ಎಷ್ಟಿರಬೇಕು, ಎಷ್ಟು ಜನ ಅಧೀನ ಸಿಬ್ಬಂದಿಗಳನ್ನು ಒಬ್ಬ ಹಿರಿಯ ಅಧಿಕಾರಿ ಮೇಲ್ವಿಚಾರಣೆ ಮಾಡಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನಿಯಂತ್ರಣ ವ್ಯಾಪ್ತಿ ತಿಳಿಸುತ್ತದೆ. ಧನ್ಯವಾದಗಳು.